guys, welcome back to my channel guys. ಎಂತ ಗುಲಿ ಗುಲಿಯಾಗಿ ಎಂತ ರೋಡ್ ಮಾರೆ ಹಾಗೆ ಹೋಗ್ತಾ ಇದ್ದೇವೆ ಗೈಸ್. ಇವಾಗ ನಾವು ಎಲ್ಲಿಗೆ ಗೊತ್ತುಂಟಾ, ಇಲ್ಲಿ ನೋಡಿ ನಮ್ಮ ಮೇಡಮ್ ಕುತ್ಕೊಂಡಿದ್ದಾರೆ, ತೋರಿಸ್ತೇನೆ ಆಗಿತ್ತಾ. ಹಾಯ್ ಹಾಯ್ ಮೇಡಮ್, ನನಗೆ ಎಂತ ನೋಡುದು, ಅವಳು ಇವಾಗ ಕುತ್ಕೊಳ್ಳುದು ಗೈಸ್ ನೋಡಿ. ಹಾಗೆ ದೊಡ್ಡದಾಗಿದ್ಲಲ್ಲ ಅವಳು, ಪೆಂಡಿಂಗ ಅವಳಿಗೆ ಕುತ್ಕೊಳ್ಳುದು. ಹಾಗೆ ನಾವು ಹೋಗ್ತಾ ಇದ್ದೇವೆ, ಎಲ್ಲಿಗೆ ಹೋಗುದೇನು ಅಂತೇಳಿ ನೋಡುವ ಅಲ್ಲ, ಹೋಗುವ ಗೈಸ್. ಕೊಂಡು ನಮ್ಮ ಸಲ್ಮಾನ್ ಅವರನ್ನು ನೋಡಿ, ಸಲ್ಮಾನ್ ಅವರೆಂತ ವಿಶೇಷ ಮತ್ತೆ ಗ್ಯಾಸ್ ಇರ್ತದಲ್ಲ ಅಲ್ಲಿ ನೋಡಿ ಗೈಸ್, ಮೇಲೆ ನೋಡಿ ಎಲ್ಲ ಆಕಾಶದಲ್ಲಿ ಎಲ್ಲ ಎಂತ ನೋಡಿ ಚಂದ ಅಲ್ಲ ಕ್ಲೈಮೇಟ್. ಹಾಗೆ ಗೈಸ್, ನಾನು ಇಲ್ಲಿ ಸ್ವಲ್ಪ ಶಂಜನಿಗೆ ತಿಂಡಿ ಬೇಕಂತ ಹೇಳಿದಕ್ಕೆ ನಾನು ಅಲ್ಲಿ ಬಂದಿದ್ದೆ, ಅಲ್ಲ ತಗೊಂಡೆ. ಹಾಗೆ ಅಲ್ಲಿ ಚಾಕ್ಲೇಟ್ಸ್ ನೋಡಿದೆ ಗೈಸ್, ಒಂದು 40 ಎಷ್ಟು ಚಾಕ್ಲೇಟ್ ಇತ್ತು, ತಗೊಂಡೆ. ಅದು ಇಷ್ಟ, ಅದು ನನ್ನ ಫೇವ್ರೆಟ್ ಚಾಕ್ಲೇಟ್. ಹಾಗೆ ಶಂಜನ ಕೈಯಲ್ಲಿ ಅದು ಕೊಟ್ಟಿದ್ದೆಲ್ಲ ಇಟ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ಲು ಗೈಸ್. ಹಾಗೆ ಇದು ತಿಂತ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ, ಹೊಟ್ಟೆಗೆ ತಂದಾಗಾಯ್ತು. ನಾನು ಅವೆಲ್ ಮಿಲ್ಕ್ ಕುಡ್ದೆ ಗೈಸ್, ಸಂಜನ ಸ್ವಲ್ಪ ಕುಡ್ದು. ಆಮೇಲೆ ಅಲ್ಲಿ ಮೊಟ್ಟೆ ತಗೊಂಡು ಉಂಟಲ್ಲ, ಅದು ತಗೊಂಡೆ ಶಂಜನಿಗೆ ಅಂತ. ಆಮೇಲೆ ಅದನ್ನ ಚಾಕ್ಲೇಟ್ ತೋರಿಸಿದ್ನಲ್ಲ, ಶಂಜ ಚಾಕ್ಲೇಟ್ ಅಂತ ಹೇಳಿ ನೋಡಿ. ಹಾಗೆ ಗೈಸ್ ಇವಾಗ ಹೋಗ್ತಾ ಇದ್ದೇನೆ ನಮ್ಮ ಒಳ್ಳೆಯ ನೇಚರ್ ಇರುವ ಊರಿಗೆ ಗೈಸ್, ತಂಪು ತಂಪಾದ ಕೂಲಾದ ಊರಿಗೆ ಹೋಗ್ತಾ ಇದ್ದೇನೆ. ಚಾಕ್ಲೇಟ್ ತಿನ್ಕತೀರಾ? ನಾನು ಅವಳಿಗೆ ಚಾಕ್ಲೇಟ್ ಅದು ಕೊಡುದಿಲ್ಲ ಗೈಸ್, ನಾನು ತಿನ್ನುದು ಅದರ ಚೂರು ಬಾಯಿಗೆ ಹಾಕುದು, ಮಂಗ ಮಾಡುದು. ಹಾಗೆ ಅಲ್ಲಲ್ಲ ಮತ್ತೆ ಇದಾಗ್ತದೆ, ಹಾಳಾಗ್ತದೆ ಸಣ್ಣದ್ರಲ್ಲಿ ಚಾಕ್ಲೇಟ್ ಕೊಟ್ರೆ. ಸೊ ಹಾಗೆ ಇವಾಗ ಸಮಾಧಾನಕ್ಕೆ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದು. ನಾವು ಹೋಗ್ತಾ ಇದ್ದೇವೆ ಗೈಸ್, ಎಂತ ಗಾಳಿ, ಮಳೆ ಬರಬಾರ್ದು ಹೋಗುವಾಗ. ಕ್ಲೈಮೇಟ್ ಈಗನೇ ಇರ್ಬೇಕು, ಖುಷಿ ಆಗುತ್ತೆ. ಮತ್ತೆ ಅಲ್ಲಿ ಹೋದ್ಮೇಲೆ ಜೋರ್ ಮಳೆ ಬರಲಿ ತುಂಬಾ ಖುಷಿ ಆಗುತ್ತೆ. ಓಕೆ, ಸ್ವಲ್ಪ ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು, ನಾನು ಬ್ಯಾಂಕಿಗೆ ಹೋಗಿದ್ದೆ. ಸಲ್ಮಾನ್ ಅವರು ಗ್ಯಾಸ್ ಹಾಕ್ಲಿಕ್ಕೆ ಹೋಗಿದ್ರು. ಸೊ ಅವ್ರು ಬರುವಾಗೆಲ್ಲ ಕರೆಕ್ಟ್ ಆಯ್ತು ಟೈಮ್ ಅಲ್ಲಿಗಲ್ಲಿ. ಹಾಗೆ ಗೈಸ್, ಆಂಟಿ ಮಕ್ಕಳಿಗೆ ಪಾನಿಪುರಿ ತುಂಬಾನೇ ಇಷ್ಟ. ಸೊ ಹಾಗಾಗಿ ಅವರಿಗೆ ಪಾನಿಪುರಿ ಎಲ್ಲ ಪಾರ್ಸಲ್ 2 ಪ್ಲೇಟ್ ತಗೊಂಡೆ. ಆಮೇಲೆ ನಾನು ಕೂಡ ಇಲ್ಲಿ ಡ್ರೈ ಎಲ್ಲ ತಿಂದು ನಾವು ಇವಾಗ ಹೋಗುದು. ಈಗ ಈ ಪೊಲೆಯಲ್ಲಿ ನೀರು ಎಂತ ಗೈಸ್ ಫುಲ್ ಆಗಿ ಹೋಗಿದೆ. ಇವಾಗ ಮಾತ್ರ ಪೊಲೆಗೆ ಇಳ್ಟ್ರೆ ಪೊಲೆ ನಂಗೆ ಕರ್ಕೊಳ್ತದೆ, ಅಷ್ಟು ಫುಲ್ ಆಗಿದೆ ಗೈಸ್. ಮಾಷಾಲ್ಲಾ, ನಮ್ಮ ಬಾರ್ಪುರದ ಪೊಳೆ ನೋಡಿ ಎಷ್ಟು ಚಂದ. ವಾ ನೋಡಿ, ಇವಳು ನೋಡಿ ಚಂದ ನೋಡಿ, ಪೊಲೆ ನೋಡಿ ಅಂತೆ ಗೈಸ್. ನಮ್ಮ ಪಚ್ಚ ಪಚ್ಚ ಕಲ್ಲರಿನ ನಮ್ಮ ಊರು ನೋಡಿ ಗೈಸ್, ಎಷ್ಟು ಚಂದ, ಫುಲ್ ಗಿಡ ಮರಗಳಿಂದ ತುಂಬಿದೆ ಗೈಸ್. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚಂದ. ಹಾಗೆ ಗೈಸ್, ನಮ್ಮ ಸಲ್ಮಾನ್ ಅವರ ಹಾಡು ಕೂಡ ಆಡ್ತಾ ಹೋಗ್ತಾ ಇದ್ದೇವೆ. ಹಾಗೆ ಗೈಸ್, ಎಷ್ಟು ಚಂದ, ಖುಷಿ ಆಗುತ್ತೆ ಗೈಸ್. ಆಚೆ ಈಚೆ ಕಾಡು ತರ ಖುಷಿ ಆಗುತ್ತೆ ಹೋಗ್ಲಿ. ಈ ತರ ಈವ್ನಿಂಗ್ ಟೈಮಿಗೆ ಹೋಗ್ಲಿಕ್ಕೆ ಖುಷಿ ಆಗುತ್ತೆ, ನೈಟ್ ಎಲ್ಲ ಸ್ವಲ್ಪ ಭಯ ಆಗುತ್ತೆ. ಹಾಗೆ ನಮ್ಮ ಊರು ಎಷ್ಟು ಚಂದ ಅಲ್ಲ ಗೈಸ್. ಹಾಗೆ ಗೈಸ್, ಫೈನಲಿ ಮನೆಗೆ ರೀಚ್ ಆದ್ವಿ. ರೀಚ್ ಆಗಿ ಸ್ವಲ್ಪ ಹೊತ್ತೆಲ್ಲ ಆಯಿತು. ಈ ಶಂಜಂದು ಡ್ಯಾನ್ಸ್ ಅಲ್ಲಿ ಫುಲ್ ಆಂಟಿ ಅವರಿಗೆಲ್ಲ ಡ್ಯಾನ್ಸ್ ಮಾಡಿ ತೋರಿಸೋದು. ಹಾಗೆ ಎಲ್ಲ ಒಂದೊಂದೇ ಐಟಮ್ಸ್ ತಗೊಂಡು ಬಂದು ಎಲ್ಲ ಹೊರಗೆ ಹಾಕ್ತಾ ಇದ್ದಾಳೆ ಗೈಸ್. ನಮಗೆ ಕೂಡ ಖುಷಿ ಆಗ್ತಿತ್ತು, ನಾವು ಕೂಡ ಕುತ್ಕೊಂಡು ಅವಳನ್ನೇ ನೋಡ್ತಾ ಇದ್ವಿ. ಆಂಟಿ ಅವರಿಗೆಲ್ಲ ತುಂಬಾನೇ ಖುಷಿ, ಅವಳು ಬಂದರೆ ಸಾಕು ಮನೆಗೆ, ತುಂಬಾ ಎಂಜಾಯ್ ಮಾಡ್ತಾರೆ ಗೈಸ್. ಎಂಕ ಕಣ್ಣು ತೋಜಂದಿಲ್ಲ ಗೈಸ್, ದಾದ ಪಂಡ ದುಂಬು ಬಿಸಿಲು ಬಿಸಿಲು ಮುಖಕ್ಕೆ ಬೀಳ್ತಾ ಉಂಟು, ಹಾಗೆ ಬೀಳ್ತಾ ಉಂಟು ಗೈಸ್. ಎಂತ ಅಂತ ಹೇಳಿದ್ರೆ ನೋಡಿ,
ನೋಡಿ ಎಷ್ಟು ಲೈಟ್ ಆಗಿದೆ ನೋಡಿ ಕಲೆ ಎಲ್ಲ. ಈಗ ನಿಮ್ಗೆ ಕ್ಲಿಯರ್ ಆಗಿ ತೋರ್ತಾ ಉಂಟಾ ನೋಡಿ. ಮಾಷಾಲ್ಲ ಅಂತೇಳಿ. ಓಕೆ, ಹಾಗೆ ಗೈಸ್ ಹಾಗೆ ಇವಾಗ ನಾವು ಸಲ್ಮಾನ್ ಅವ್ರದ್ದು ಇದು ಗುಡು ಸ್ಟಾರ್ಟ್ ಆಯ್ತು. ಗೈಸ್ ನಾವು ಸಲ್ಮಾನ್ ಅವರು ಸುಮ್ಮನೆ ರೇಸ್ ಮಾಡ್ತಾ ಇದ್ದಾರೆ ಗಾಡಿ ನೋಡಿ. ಸಲ್ಮಾನ್ ಅವರು ಗೈಸ್ ನಮ್ಮ ಸಲ್ಮಾನ್ ಅವ್ರು ನೋಡಿ ಗೈಸ್, ಹೀರೋ ಮಾಷಾಲ್ಲ ಗೈಸ್. ಸಲ್ಮಾನ್ ಅವ್ರು ಎಂತ ಮಣ ಮಾಡ್ತಾ ಇದ್ರು. ಸೊ ಹಾಗೆ ಈಗ ನಗೆಡ್ತಾರೆ ನೋಡಿ. ನಿಮ್ಗೆ ನೋಡ್ಬೇಕು ಅವರ ನಗೆಯನ್ನು. ಹಾಗೆ ಗೈಸ್ ಮಾಷಾಲ್ಲ ಬಾಯ್ ಅಂತ ಅವಳು ನಮ್ಮ ಜೊತೆ ಬರ್ತಾರೆ ಅಂತ ಹೊರಡಿದಾಳೆ. ಹಾಗೆ ಗೈಸ್ ನಾವಿಲ್ಲಿ ಸ್ವಲ್ಪ ಬಾರ್ಕೂರಲ್ಲಿ ಮೀನೆಲ್ಲ ಸೇಲ್ ಮಾಡ್ತಾರೆ ಗೈಸ್. ಎಲ್ಲ ಫ್ರೆಶ್ ಇರ್ತದೆ. ಎಟ್ಟಿ ಕಾನೆ ನೋಡಿ ಎಷ್ಟು ಒಳ್ಳೆ ಉಂಟು. ಹಾಗೆ ಗೈಸ್ ನಾವು ಅಲ್ಲಿಂದ ಸಂಜೆ ಆಗುವಾಗ ನಾವು ಸ್ವಲ್ಪ ಕೆಲಸ ಇತ್ತು, ಉಡುಪಿಗೆ ಬಂದಿದ್ವಿ. ಹಾಗೆ ಶಂಜನ್ಗೆ ಕೂಡ ಶಾಪಿಂಗ್ ಮಾಡುವ ಅಂತೇಳಿ ಸಿಗೆ ಬಂದ್ವಿ ಗೈಸ್. ಬಟ್ ಶಂಜನ್ಗೆ ಸಿಯಲ್ಲಿ ನನಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬೇಕಿತ್ತು ಶಂಜನ್ಗೆ ಡ್ರೆಸ್. ಅದೇ ಅಲ್ಲಿ ಸಿಯಲ್ಲಿ ಉಂಟು, ಇಲ್ಲ ಅಂತಿಲ್ಲ. ಬಟ್ ಶಂಜನಿಗೆ ನಮಗೆ ಬೇಕಾದಾಗೆ ಅಲ್ಲಿರಲಿಲ್ಲ. ಸೊ ಹಾಗಿರುವಾಗ ನಾನು ಎಂತ ಮಾಡಿದೆ, ಅಲ್ಲೆಲ್ಲ ನೋಡಿದೆ. ಅಲ್ಲಿಂದ ಮತ್ತೆ ಎಂತ ಮಾಡಿದೆ, ಶಂಜನಿಗೆ ನೋಡುವ ಸಿಕ್ಕಿದ್ರೆ ನೋಡುವ ಅಂತೇಳಿ ಮತ್ತೆ ವಾಪಸ್ ಹುಡುಕಿದೆ. ಇಲ್ಲಿ ಈಗೆಲ್ಲ ಇತ್ತು ಗೈಸ್. ಈಗ ಎಲ್ಲ ನೋಡಿ ಅಲ್ಲ ಅಲ್ಲ ತೋರ್ತಾ ಉಂಟಲ್ಲ. ಸೊ ಹಾಗೆದೆಲ್ಲ ಉಂಟು. ಸ್ವಲ್ಪ ನನಗೆ ಅದು ಬೇಡ ಅಂತ ಅನಿಸ್ತು. ನನಗೆ ಮತ್ತೆ ಎಂತ ಮಾಡಿದೆ, ಇಲ್ಲಿ ಬಂದು ಶಾಪಿಗೆ ಅಲ್ಲಿಗೆ ಈಗ ಬಂದು ನಿಲ್ಲಿಸ್ತಾ ಇದ್ದೇವೆ ಗೈಸ್. ಹಾಗೆ ಒಳಗೆ ಹೋಗಿ ನೋಡುವಾಗ ಒಳ್ಳೆ ಡ್ರೆಸ್ ಇತ್ತು ಗೈಸ್ ಶಂಜನ್ದೆಲ್ಲ. ಹಾಗೆ ಶಂಜನಿಗೆ ಒಂದು ಡ್ರೆಸ್ ಹಾಕಿ ನೋಡಿದೆ ಇದು. ಹಾಗೆ ನಾನು ಶಂಜನಿಗೆ ಯಾವುದು ತೆಗ್ದಿದೆ ಅಂತೇಳಿ ಫೈನಲಾಗಿ ತೋರಿಸ್ತೇನೆ. ಹಾಗೆ ಶೂ ಎಲ್ಲ ನೋಡಿದೆ. ಅಲ್ಲಿ ಶೂ ಈಗ ಹಾಕಿದೆಲ್ಲ ಅವಳು, ನನಗೆ ಅದು ಸ್ವಲ್ಪ ಇಷ್ಟ ಆಯಿತು. ಮತ್ತು ಫಸ್ಟಿಗೆ ನೀವು ಅಲ್ಲಿ ಮೇಲೆ ನೋಡಿದ್ರೆ ಅದು ಹಾಕಿ ನೋಡಿದ್ಲು. ಬಟ್ ಅದು ನಾವು ಫೈನಲ್ ಮಾಡಿದ್ದು. ಮತ್ತು ಇದು ಇಷ್ಟ ಆಯಿತು. ಮತ್ತು ನೋಡಿ ಯಾವ ತೆಗೆದೆ ಅಂತ ನಾನು ತೋರಿಸ್ತೇನೆ ನಿಮಗೆ. ಓಕೆ, ಹಾಗೆ ಗೈಸ್ ಅಲ್ಲಿಂದ ಸೀದಾ ನಾವು ಉಂಟಲ್ಲ ಶಾಂತಿ ಸಾಗರ್ ಹೋಟೆಲ್ಗೆ ಬಂದ್ವಿ. ಅಲ್ಲಿ ನಾವು ಎಲ್ಲ ಫುಲ್ ವೆಜ್ ಐಟಮ್ ತಗೊಂಡಿದ್ವಿ ಗೈಸ್. ಇದು ಬೇಬಿ ಕಾರ್ನ್, ಇದು ಚಿಲ್ಲಿ, ಆಮೇಲೆ ಗೋಬಿ ಮಂಚೂರಿ, ಆಮೇಲೆ ನಾನು ರೈಸ್, ಪರೋಟಾಗಿ ತುಂಬ ಐಟಮ್ಸ್ ತಿಂದ್ವಿ ಗೈಸ್. ತಿಂದ್ಬಿಟ್ಟು ಇವಾಗ ಸೀದಾ ಹೋಗೋದು ಮನೆಗೇನೆ. ಎಷ್ಟು ಕತ್ಲೆಯಾಗಿತ್ತು. ಈಗ ಮನೆಗೆ ಹೋಗಬೇಕು ಗೈಸ್. ಮನೆಗೆ ಹೋಗಿ ಮನೆಯಲ್ಲಿ ಅಡುಗೆ ಆಗಬೇಕಲ್ಲ ನೈಟಿಗೆ. ಮತ್ತೆ ವಾಪಸ್ ಹೋಟ್ಲಿಗೆ ತಿನ್ಲಿಕ್ಕೆ ಆಗ್ತದೆ ಇಲ್ಲ, ಒಂದು ಟೈಮ್ ತಿಂದರೆ ಚಂದ. ಸೊ ಹಾಗೆ ನಾನು ಏನು ಮಾಡಿದೆ, ಕಾನೆಲ್ಲ ಕಟ್ ಮಾಡಿ ಅರಚಿ ವೆಚ್ಚ ಮೊಲವಿತ್ತು, ಅಂದರೆ ನಾವು ಮೊನ್ನೆ ನಾನು ಇಟ್ಟಿದ್ದು. ಸೊ ಅದಕ್ಕೆ ಎಂತ ಮಾಡಿದೆ, ನಾನು ಎಲ್ಲ ಪುಲಿ ಮುಂಚೆಲ್ಲ ಮಾಡಿ ಊಟ ಎಲ್ಲ ಮಾಡಿ ನಾವು ಮಲಗಿದ್ವಿ. ನೆಕ್ಸ್ಟ್ ಡೇ ಎಂತ ಮಾಡಿದ್ದು ಗೊತ್ತುಂಟ, ರವೆ ಹಾಕಿ ಸ್ವಲ್ಪ ಕಾನೆ ಇಟ್ಟಿದ್ದೆ ಫ್ರೈ ಮಾಡಿ ಅದೇ ಮಸಾಲೆಯಲ್ಲಿ. ಹಾಗೆ ನಾನು ಮತ್ತೆ ಎಟ್ಟಿ ಸ್ವಲ್ಪ ತೆಗೆದು ಈ ಥರ ಗಸಿ ಸುಕ್ಕ ಮಾಡಿ ನಾವು ನೆಕ್ಸ್ಟ್ ಡೇ ಚಂದ ಊಟ ಎಲ್ಲ ಮಾಡಿದ್ವಿ ಗೈಸ್. ಹಾಗೆ ನಾನು ಉಂಟಲ್ಲ ಸಡನ್ಲಿ ಆಗಿ ನಾನು ಮನೆಗೆ ಹೋದೆ. ಮನೆಗೆ ಸ್ವಲ್ಪ ಹೋಗ್ಬೇಕಿತ್ತು, ಕೆಲಸ ಇತ್ತು. ಸೊ ಹೋಗಿ ಆಮೇಲೆ ನಮಗೆ ಒಂದು ಶಾಪಿಂಗ್ ಮಾಡ್ಲಿಕ್ಕಿತ್ತು ಗೈಸ್. ಶಾಪಿಂಗ್ ಯಾರಿಗೆ ನಿಮ್ಗೆ ಗೊತ್ತುಂಟ, ನನ್ನ ಒಂದು ರಾಣಿ ಅಂತಾನೆ ಹೇಳ್ಬೋದು, ನನ್ನ ಶಂಜಾ. ಸೊ ಗೈಸ್ ಅವಳಿಗೆ ಶಾಪಿಂಗ್ ಮಾಡ್ಲಿಕ್ಕೆ ಅಂತ ನಾನು ಹೋಗಿದ್ದು. ಅಂದ್ರೆ ನಮ್ಗೆ ಒಂದು ಫಂಕ್ಷನ್ ಉಂಟು. ಸೊ ಹಾಗಾಗಿ ಮತ್ತೆ ಗೈಸ್ ನೀವು ಯಾವ ಫಂಕ್ಷನ್ಗೆ ನಾನು ಶಾಪಿಂಗ್ ಮಾಡಿದ್ದು, ಯಾವ ಫಂಕ್ಷನ್ಗೆ ಅದು ಹೋಗುದು, ಸೊ ಅದೆಲ್ಲ ನೀವು ನನ್ನ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಬಟ್ ಗೈಸ್ ನನಗೆ ತುಂಬಾನೇ ಖುಷಿ ಆಗ್ತಾ ಉಂಟು. ನನಗೆ ಶಂಜನ್ಗೆ ಸ್ಟೈಲ್ ಇದು ಡ್ರೆಸ್ ಎಲ್ಲ ಸಿಗುವಾಗ ತುಂಬಾನೇ ಇಷ್ಟ ಆಗ್ತದೆ. ನಾನು ಹೋಗಿದ್ದು ಶಾಪ್ ಕೂಡ ನೀವು ನೋಡಿದ್ರಲ್ಲ, ತುಂಬಾ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಗೈಸ್. ಮಾಷಾಲ್ಲ ನನಗೆ ಬೇಕಾದ ರೀತಿಯಲ್ಲಿ ಸಿಕ್ಕಿತ್ತು. ಮತ್ತೆ ಅವ್ರದ್ದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಡ್ರೆಸ್ ಇಲ್ಲ, ಮಕ್ಕಳದ್ದು ಡ್ರೆಸ್ ಮುಟ್ಟುವಾಗ್ಲೇ ಖುಷಿ ಆಗ್ತದೆ. ಕೆಲವೊಂದು ಅಂಗಡಿಯಲ್ಲಿ ರಫ್ ಆ ಥರ ಎಲ್ಲ ಇರುತ್ತೆ, ಬಟ್ ನನಗೆ ಅಲ್ಲಿ ತುಂಬಾನೇ ಇಷ್ಟ ಆಯಿತು. ಸೊ ನಾನು ಇದು ಸೆಕೆಂಡ್ ಟೈಮ್ ಅಲ್ಲಿ ಬೈ ಮಾಡಿದ್ದು ಶಂಜನ್ಗೆ ಡ್ರೆಸ್. ಬಟ್ ನಂಗೆ ಶಂಜನ್ದು ಲಾಸ್ಟ್ ಟೈಮ್ ಕೂಡ ತಗೊಂಡದ್ದು ಕೂಡ ಚೆನ್ನಾಗುಂಟು, ಇವಾಗ ಕೂಡ ಇದು ತಗೊಂಡಿದ್ದು ಚೆನ್ನಾಗುಂಟು ಗೈಸ್. ಮತ್ತೆ ಅಲ್ಲಿ ಎಲ್ಲ ಐಟಮ್ಸ್ ಉಂಟು ಮಕ್ಕಳಿದ್ದು, ಖುಷಿ ಆಗ್ತದೆ. ಬಟ್ ಈಗ ಶಂಜ ಸ್ವಲ್ಪ ದೊಡ್ಡದಾದ್ಮೇಲೆ ಎಲ್ಲ ತೆಗಿಬೋದು, ಈಗ ತೆಗೆದ್ರೆ ವೇಸ್ಟ್. ಹಾಗೆ ಗೈಸ್ ನಾವು ಫೈನಲಿ ಮನೆಯಲ್ಲಿ ಇದ್ದೇವೆ. ನಾವು ಹೋಗಿ ಬಂದದ್ದು ಎಲ್ಲ ವಿಡಿಯೋಸ್ ನಾನು ಕ್ಲಿಪ್ಸ್ ತೆಗೆದಿದ್ದೇನೆ, ಎಲ್ಲವೂ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ಶಂಜ ಕಿರ್ಚೋದು ನೋಡಿ, ಅಲ್ಲಿ ಅಮ್ಮ ಮತ್ತೆ ತಮ್ಮ ಅಲ್ಲೇ ಇದ್ದಾರೆ. ಸೊ ಅವ್ರ ಜೊತೆ ಆಟ ಆಡ್ತಾ ಇದ್ದಾಳೆ. ಹಾಗೆ ಗೈಸ್ ಈಗ ನಾವು ಮನೆಗೆ ಬಂದು ಕುಕ್ಕರಲ್ಲಿ ನೈಚೋರ್ ಮಾಡ್ತಾ ಇದ್ದೇನೆ. ಆಮೇಲೆ ಆ ಕಡೆ ಟೊಮೆಟೊ ಬಾಯ್ಲ್ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಟೊಮೊಟೊ ಬಾಯ್ಲ್ ಮಾಡಿ ರಸಮ್ ಮಾಡುದು. ಸೊ ಅದು ಕೇಳಿದ್ರಲ್ಲ ರೆಸಿಪಿ. ಬಟ್ ಗೈಸ್ ರೆಸಿಪಿ ತೋರಿಸ್ತೇನೆ.
ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಅದು ಶೂಟ್ ಮಾಡ್ತೀನಿ, ಬಟ್ ಇದರಲ್ಲಿ ಅದು ಅಟ್ಯಾಚ್ ಮಾಡಿದ್ರೆ ತುಂಬ ದೊಡ್ಡದಾಗ್ತದೆ, ಲಾಂಗ್ ಆಗ್ತದೆ. ಸೊ ಹಾಗೆ ಗೈಸ್ ಇನ್ಶಾಲ್ಲ ಈ ವ್ಲಾಗಲ್ಲಿ ಅದರದ್ದು ರೆಸಿಪಿ ಹಾಕ್ಲಿಕ್ಕೆ ಆಗುದಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಆಗ್ತದೆ. ತಪ್ಪದಿ ನೋಡಿ, ನೀವು ಕೇಳಿದವರು ತುಂಬ ಜನ ಕೇಳಿದ್ದಾರೆ ಬಂದು. ಮತ್ತೆ ನಾನು ಇದು ಯೂಟ್ಯೂಬಲ್ಲಿ ರಿಪ್ಲೈ ಮಾಡಲಿಲ್ಲ ಅಂತೇಳಿ ನನಗೆ ಸಪ್ರೇಟ್ ಮೆಸೇಜ್ ಮಾಡಿ ಕೇಳಿದ್ದಾರೆ ಇನ್ಸ್ಟಾದಲ್ಲಿ. ಸೊ ನನಗೆ ಎಲ್ಲ ಮೆಸೇಜ್ಗೆ ರಿಪ್ಲೈ ಕೊಡ್ಲಿಕ್ಕೂ ಕೂಡ ಆಗುದಿಲ್ಲ ಗೈಸ್, ಯಾಕಂತೇಳಿ ತುಂಬ ಮೆಸೇಜ್ ಬರ್ತದೆ. ನಮಗೆ ಯಾರು ಫೇಕ್ ಯಾರು ರಿಯಲ್ ಅಂತ ನಮಗೂ ಗೊತ್ತಾಗುದಿಲ್ಲ. ಕೆಲವೊಂದು ನಾನು ಅಂದಾಜಲ್ಲಿ ಕೆಲವೊಂದಿಗೆ ಮೆಸೇಜ್ ರಿಪ್ಲೈ ಮಾಡ್ತೇನೆ, ಬಟ್ ಓಕೆ, ಯಾರು ನಮಗೆ ಉಪದ್ರ ಮಾಡೋದಿಲ್ಲ. ಸೊ ನನಗೆ ಆ ಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ನನಗೆ ಹಾಗೇನೆ ಸಪೋರ್ಟ್ ಮಾಡ್ತೀರಿ. ಹಾಗೆ ನಮ್ಮ ಮನೆ ಅಂದರೆ ನನ್ನ ಮಗು, ನನ್ನ ಹಸ್ಬೆಂಡ್, ನನ್ನ ತಾಯಿಯವರಿಗೆ ನೀವು ಪ್ರೇ ಮಾಡಿ. ಹಾಗೆ ಗೈಸ್ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಹ್ಯಾಪಿಯಾಗಿರಿ, ಎಲ್ಲರ ಲೈಫ್ ಕೂಡ ಸಂತೋಷವಾಗಿರ್ಲಿ ಅಂತ ಹೇಳ್ತಾ ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಗೈಸ್. ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಹೇಳಲಿಕ್ಕೆ ಮರ್ತೋಗಿತ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾನೇ ಖುಷಿ ಆಗ್ತಾ ಉಂಟು. ಎಲ್ಲಿ ಹೋದ್ರೂ ಕೂಡ ಇವಾಗ ಮಾಷಾಲ್ಲ, ಥ್ಯಾಂಕ್ ಯು ಸೋ ಮಚ್. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀರಲ್ಲ, ಸೊ ನಾವು ನೋಡ್ತಾ ಇದ್ವಿ, ನಾವು ನಿಮ್ಮನ್ನು ಫಾಲೋ ಮಾಡಿದ್ವಿ. ಹಾಗೆ ತುಂಬ ಖುಷಿ ಆಗ್ತದೆ ಗೈಸ್. ಎಷ್ಟು ನಾನು ಬ್ರಹ್ಮವರ ಹೋಗಿದ್ದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೆ ಅಂತ, ಅವ್ರು ಪಾಪ ಸ್ಕೂಲ್ ಹೋಗೋದು ಮಕ್ಕಳು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ನಮ್ಮನ್ನು ಗುರುತಿಸಿ ಮಾತಾಡಿಸಿದ್ರು, ತುಂಬ ಜನ ನೋಡ್ಕೊಂಡು ನಗಾಡ್ತಾ ಹೋದ್ರು. ಹಾಗೆ ಕೆಲವ್ರು ಗೊತ್ತುಂಟಲ್ಲ ಸ್ವಲ್ಪ ನಿಮ್ಗೇನೆ ಹೇಳ್ಬೇಕಂತ ಇಲ್ಲ. ಸೊ ಹಾಗೆ ಥ್ಯಾಂಕ್ ಯು ಸೋ ಮಚ್. ಅದು ಸ್ಕೂಲ್ ಬಿಡೋ ಟೈಮಲ್ಲಿ ನಾವು ಹೋಗಿದ್ದು, ಒಳ್ಳೆ ಆಗಿತ್ತು. ಎಲ್ಲ ಮಕ್ಕಳ ಖುಷಿ ಆಯ್ತು ಮಾತಾಡಿ. ಆಮೇಲೆ ಎಲ್ಲಿ ಶಾಪಿಗೆ ಹೋದ್ರು ಕೂಡ ಬರ್ತಾರೆ ಗೈಸ್, ಎಲ್ಲಿ ಹೋದ್ರು ಬರ್ತಾರೆ ನಮ್ಮ ಹತ್ತಿರನೇ. ಅಂದ್ರೆ ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಮಾತಾಡಿಸುವಾಗ ಮತ್ತೆ ನಮ್ಮನ್ನು ಗುರುತಿಸಿ ಮಾತಾಡಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಅವರ ಮನಸ್ಸು ಒಳ್ಳೇದು. ಸೊ ಹಾಗಾಗಿ ಮಾತಾಡೋದು, ನಂಜಂತಿರುವುದಿಲ್ಲ, ನಂಜಿದ್ದವರು ಮಾತಾಡಿಸಿಲ್ಲ, ದೂರಿಂದ ನೋಡ್ಕೊಂಡು ತಮಾಷೆ ಮಾಡ್ಕೊಂಡು ಆ ಥರ ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ನಮಗೆ ಇಗ್ನೋರ್, ನಮಗೆ ಅದೆಲ್ಲ ಬೇಡ. ಹಾಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಹಾಗೆ ಸಪೋರ್ಟ್ ಮಾಡ್ತಾ ಇರಿ, ಆದಷ್ಟು ಶೇರ್ ಮಾಡಿ. ನೀವು ನೋಡಿ ಆದಷ್ಟು ಶೇರ್ ಮಾಡಿ. ಹಾಗೆ ಇಷ್ಟವಾದರೆ ಎಲ್ಲರೂ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಓಕೆ. ಮತ್ತೆ ಗೈಸ್ ಶನ್ಸನ್ದು ಡ್ರೆಸ್ ನಾನು ಯಾವ ತೆಗೆದಿದೆ ಅನ್ನೋದು ನಾನು ಫೈನಲ್ ಅವಳಿಗೆ ಹಾಕಿದಾಗ ತೋರಿಸ್ತೇನೆ. ಬಟ್ ಇದರಲ್ಲಿ ಸಣ್ಣ ಸಣ್ಣ ಕ್ಲಿಪ್ ಎಲ್ಲ ಹಾಕಿದ್ದೇನೆ, ತೋರಿಸ್ತೇನೆ. ಅಲ್ಲಿ ಶನ್ಸನ್ ಸೌಂಡ್ ನೋಡಿದ್ರೆ ಹಲೋ ಗಾಯ್ಸ್ ಅಂತೇಳಿ. ಹಾಗೆ ಆಮೇಲೆ ಎಂತಂತ ಹೇಳಿದ್ರೆ ಅದೇ ನನಗೆ ಸಣ್ಣವರು ಹೇಳುದು, ಇವಾಗ ನೋಡು, ಇವಾಗೆಲ್ಲ ನೀನು ಮಾತಾಡ್ಸಿದ್ರು ನೋಡು. ಫಸ್ಟ್ ಅಂದ್ರೆ ನಂಗೆ ಅಷ್ಟು ಗೊತ್ತಿರಲಿಲ್ಲ ನಮ್ಮ ಕಡೆ ಎಲ್ಲ. ಮಂಗಳೂರಿಗೆ ಹೋದ್ರೆ ಮಂಗಳೂರಿಗೆ ನಾನು ಹೀಗೆ ಕಾಲಿಟ್ರೆ ಸಾಕು, ಎಲ್ಲರಿಗೂ ಗೊತ್ತಾಗ್ತದೆ. ಆದ್ರೆ ನಮ್ಮ ಸೈಡ್ ಸ್ವಲ್ಪ ಈಗ ಅಂದ್ರೆ ಒಂದು ರೀಸೆಂಟ್ಲಿ ಆಗಿ ಎಲ್ಲರಿಗೂ ಪರಿಚಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದು. ಅಂದ್ರೆ ಈ ಜಾಸ್ತಿ ಮಂಗಳೂರು ಸೈಡ್ ವೈರಲ್ ಆಗ್ತಿದ್ದದಲ್ಲ. ಸೊ ಹಾಗೆ ಬಟ್ ಮತ್ತೆ ಬ್ರಹ್ಮವರ ಸೈಡ್ ಎಲ್ಲ ಗೊತ್ತಿದ್ದೆ, ನಮ್ಮ ಸೈಡ್ ಎಲ್ಲ. ಆದ್ರೆ ನನ್ನನ್ನು ಸರಿಯಾಗಿ ಇವಾಗ ಗುರುತಿಸ್ತಾ ಇದ್ದಾರೆ. ಅಂದ್ರೆ ಫಸ್ಟಿಗೆ ಅಷ್ಟು ಗೊತ್ತಾಗ್ತಿಲ್ಲ. ಹಾಗೆ ಗೈಸ್ ಒಂದ್ ನಿಮಿಷ, ನಾ ಪಾರ್ಸಲ್ ತಗೊಂಡ್ ಬರ್ಲಿಕ್ಕೆ ಹೇಳಿದ್ದೆ ಹೋಟ್ಲಿದ್ದು. ಸೊ ಇವಾಗ ಬಂತು, ಓಕೆ ಹೋಗುವ. ಹಾಗೆ ಗೈಸ್ ಪಾರ್ಸಲ್ ಬಂತು, ತಗೊಂಡ್ವಿ. ಎಂತ ಇಲ್ಲ, ಇದು ಕಬಾಬ್ ಐಟಮ್ಸ್ ತರಿಸಿದ್ದು. ಅನ್ನೆಲ್ಲ ಮಾಡ್ತಾ ಇದ್ದೆ ಅಲ್ಲ ನೋಡಿ, ಕುಕ್ಕರಲ್ಲಿ ವಿಸಿಲ್ ಹೋಯ್ತು. ಹಾಗೆ ಅನ್ನ ನೈಚೋರ ಇತ್ತು, ಇನ್ನು ಸ್ವಲ್ಪ ಇದಾದರೆ ಸಾಕು. ಆಮೇಲೆ ಗೈಸ್ ಎಂತಂತ ಹೇಳಿದ್ರೆ ಅದೇ ಥ್ಯಾಂಕ್ ಯು ಸೊ ಮಚ್ ಅಷ್ಟೇ, ಮತ್ತೆಂತ ಹೇಳಲಿಕ್ಕೆ ಇಲ್ಲ. ಮತ್ತೆ ಗೈಸ್ ಹಾಗೇನೆ ಸಪೋರ್ಟ್ ಮಾಡ್ತಾ ಇರಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್ ಆಲ್. ಓಕೆ ಶನ್ಜಾ.